ರಾಜಕೀಯ ಸ್ಥಾನಮಾನಗಳು, ಅಧಿಕಾರದ ಯೋಗಗಳು ಎಲ್ಲ ಅನುಕೂಲವಾಗಿ ಬರುವಂಥ ಲಕ್ಷಣಗಳು ಈ ಒಂದು ಸಂದರ್ಭದಲ್ಲಿರುತ್ತೆ. ವಿವಾಹದ ಆಲೋಚನೆಗೆ ಸರಿಯಾದಂಥ ಸಂಬಂಧಗಳು ಕೂಡ ಕೂಡಿ ಬರುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿ ಇರತಕ್ಕಂಥದ್ದು. ತಂದೆಯ ಆರೋಗ್ಯದಲ್ಲಿಯೂ ಕೂಡ ಹೆಚ್ಚಿಗೆ ಗಮನವನ್ನು ಕೊಡಬೇಕಾದಂಥ ಅವಶ್ಯಕತೆ ಇದೆ. ಮಾತಾಪಿತೃ ತಂದೆ ತಾಯಿಯ ಆರೋಗ್ಯದಲ್ಲಿ ಹೆಚ್ಚಿಗೆ ಗಮನವನ್ನು ಕೊಡಬೇಕಾದಂಥ ಒಂದು ಅವಶ್ಯಕತೆಗಳಿರುವಂಥದ್ದು. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಯಂತ್ರ ಮಂತ್ರ ತಂತ್ರ ಸಿದ್ಧಿ ಸಾಧನೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರತಕ್ಕಂತಹ ಎಲ್ಲ ವಿಡಿಯೋಗಳು ನಿಮಗಾಗಿ, ನಿಮ್ಮ ಸಕಲ ಸಂಕಷ್ಟ ನಿವಾರಣೆಗಾಗಿ. ನಾವಿವತ್ತಿನ ದಿವಸ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಗ್ರಹಸ್ಥಿತಿಗಳನ್ನು ನೋಡುವುದಾದರೆ, ಮಿಥುನ ರಾಶಿಯಲ್ಲಿರ್ತಕ್ಕಂತಹ ಗುರುವು, ಸಿಂಹ ರಾಶಿಯಲ್ಲಿರ್ತಕ್ಕಂತಹ ಕೇತುವು, ಮಕರ ರಾಶಿಯಲ್ಲಿ ತನ್ನ ಉಚ್ಚಾವಕಾಶ ರಾಶಿಯಲ್ಲಿರ್ತಕ್ಕಂತಹ ಕುಜನು, ಕುಂಭ ರಾಶಿಯಲ್ಲಿರ್ತಕ್ಕಂತಹ ರವಿ, ಬುಧ, ಶುಕ್ರ, ಅದೇ ರೀತಿಯಾಗಿ ರಾಹು, ಮೀನರಾಶಿಯಲ್ಲಿರ್ತಕ್ಕಂತಹ ಶನಿ. ಈ ಒಂದು ಗ್ರಹಸ್ಥಿತಿಗಳ ಮುಖಾಂತರವಾಗಿ 12 ರಾಶಿಗಳಿಗೆ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳೋದನ್ನು ಇವತ್ತಿನ ದಿವಸ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿ, ಜನ್ಮ ರಾಶಿಯಾಧಿಪತಿಯಾಗಿರ್ತಕ್ಕಂತಹ ಕುಜನ ಉಚ್ಚಾವಕಾಶ ಸ್ಥಿತಿ. ಮಕರ ರಾಶಿಯಲ್ಲಿರುವಂತಹ ಕುಜನು ನಿಮಗೆ ಸಾಕಷ್ಟು ರೀತಿಯಾದಂತಹ ಬಲವನ್ನು ಕೊಡ್ತಾನೆ. ದೇಹಸ್ಯ ಸೌಷ್ಠವಂ ಸ್ವಾಸ್ಥ್ಯಂ ಸ್ಥಿತಿಶ್ರೇಯೋ ಯಶಸ್ಸುಖಂ ಜ್ಞೇಯೋ ವಪುಶ್ಚ ಸರ್ವಂ ಚಿಂತನೀಯಂ ವಿಲಗ್ನತಃ. ಲಗ್ನಪತಿ ಆಗಿರ್ತಕ್ಕಂಥ ಕುಜನು ಧೈರ್ಯವನ್ನು ಕೊಡ್ತಾನೆ, ಶೌರ್ಯವನ್ನು ಕೊಡ್ತಾನೆ. ಅದೇ ರೀತಿಯಾಗಿ ಯಾವುದಾದ್ರೂ ಕೆಲಸ ಕಾರ್ಯಗಳಲ್ಲಿ ಅಥವಾ ವಿಚಾರಗಳಲ್ಲಿ ಎಷ್ಟೋ ಸಮಯದಿಂದ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನಗಳು ಆಗ್ತಾ ಇಲ್ಲ ಅಂತ ಹೇಳುವಂಥ ಮನಸ್ಥಿತಿಯಲ್ಲಿದ್ದರೆ ಅದು ಈ ಒಂದು ಸಂದರ್ಭದಲ್ಲಿ ಆಗುವಂಥ ಎಲ್ಲ ಯೋಗಗಳು ಕೂಡ ಇರ್ತಕ್ಕಂಥದ್ದು. ನಿಮ್ಮ ಒಂದು ಕಾರ್ಯವೈಖರಿಗೆ ವಿಶೇಷವಾಗಿರ್ತಕ್ಕಂಥ ವೇಗ ಸಿಗುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ತಲುಪಬೇಕಾಗಿರುವಂಥ ಗುರಿಯನ್ನು ತಲುಪಲಿಕ್ಕಿರುವಂಥ ಪ್ರಯತ್ನಗಳಲ್ಲಿ ಹೆಚ್ಚಿಗೆ ನಿಮ್ಮ ಒಂದು ಪ್ರಯತ್ನಗಳನ್ನು ಗೊಂದಲ ಮನಸ್ಥಿತಿಗಳನ್ನು ಇಟ್ಟುಕೊಂಡು ಮಾಡುವಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಸಾಕಷ್ಟು ಒಳ್ಳೆಯ ಫಲವನ್ನು ಕಾಣುವಂಥ ಯೋಗಗಳು ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. 15 ಫೆಬ್ರವರಿ 2026 ಮಹಾಶಿವರಾತ್ರಿ ಇರೋದರಿಂದ ಪಂಚಭೂತಾತ್ಮಕವಾಗಿರುವಂತಹ ಲಿಂಗಗಳಲ್ಲಿ ಅಗ್ನಿಕ್ಷೇತ್ರವಾಗಿರುವಂತಹ ಸದಾಕಾಲ ಶಿವನ ಜಾಗೃತ ಸ್ಥಳವಾಗಿರುವಂತಹ ಪವಿತ್ರ ಅರುಣಾಚಲ ಕ್ಷೇತ್ರದಲ್ಲಿ ರುದ್ರಾಭಿಷೇಕವು, ಅದೇ ರೀತಿ ರುದ್ರ ಹೋಮವನ್ನು ಮಾಡಲಿಕ್ಕೆ ಭಗವಂತನ ಪ್ರೇರಣೆಯಿಂದ ಸಂಕಲ್ಪ ಮಾಡಿದ್ದೇನೆ. ಈ ಸಂಕಲ್ಪದಲ್ಲಿ ನೀವೇನಾದರೂ ಭಾಗಿಯಾಗಬೇಕು ಅಂತಿದ್ರೆ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರ, ರಾಶಿ, ನಿಮ್ಮ ವಿಳಾಸವನ್ನು ಕಳಿಸಿಕೊಟ್ರೆ ಆ ದಿವಸದ ಪೂಜೆಯಲ್ಲಿ ನಿಮ್ಮ ಹೆಸರನ್ನು ಸಂಕಲ್ಪ ಮಾಡಿ ನಿಮಗಿರ್ತಕ್ಕಂತಹ ಸಕಲ ಸಂಕಷ್ಟಗಳು, ದುರಿತ, ದುಃಖ, ದುಮ್ಮಾನಗಳು, ಅಪಮೃತ್ಯು ಪೀಡೆಗಳು ಏನೇ ಇದ್ರೂ ನಿವಾರಣೆಯಾಗುವಂಥ ಸಂಕಲ್ಪಗಳನ್ನು ಮಾಡಿ ಆ ಪ್ರಸಾದವನ್ನು ಪೋಸ್ಟ್ ಮುಖಾಂತರವಾಗಿ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ. ಕೆಳಗಡೆ ಕಾಣಿಸುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಈ ಒಂದು ಅನುಕೂಲವನ್ನು ಸದುಪಯೋಗ ಪಡಿಸ್ಕೊಳ್ತೀರಿ ಅಂತ ಭಾವಿಸ್ತೇನೆ. ಈ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಗಮನವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕೊಡಬೇಕಾದಂಥ ಒಂದು ಅವಶ್ಯಕತೆಗಳು ಕೂಡ ಇರತಕ್ಕಂಥದ್ದು. ರಕ್ತ ಸಂಚಾರದ ಕೊರತೆಗಳು ಅಥವಾ ನರನಾಡಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವಷ್ಟು ವ್ಯಾಧಿಗಳು, ಅಲರ್ಜಿಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನೀವು ಶರೀರದ ಒಂದು ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ ಗಮನ ಇಟ್ಟುಕೊಂಡು ಮುಂದುವರಿಬೇಕಾದಂಥ ಒಂದು ಸಂದರ್ಭವಾಗಿರ್ತಕ್ಕಂಥದ್ದು. ಕುಟುಂಬದಲ್ಲಿಯೂ ಕೂಡ ಸುಖ ಶಾಂತಿ ನೆಮ್ಮದಿಯೂ ಕೂಡ ಇರತಕ್ಕಂಥದ್ದು. ಒಳ್ಳೆಯ ಗೌರವ, ಸ್ಥಾನಮಾನ, ಸಾಮಾಜಿಕವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ಹೆಚ್ಚಿಗೆ ನಿಮ್ಮನ್ನು ಗುರುತಿಸುವಂಥದ್ದು. ಕೆಲವಷ್ಟು ವಿಚಾರಗಳಲ್ಲಿ ನಿಮ್ಮ ಒಂದು ಮುಂದಾಳುವಿಕೆಯಿಂದಾಗಿ ಆ ಸಮಸ್ಯೆಗಳು ಬಗೆಹರಿಯುವಂತಹ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. ತೃತೀಯ ಸ್ಥಾನದಲ್ಲಿರ್ತಕ್ಕಂತಹ ಕುಜನ ಒಂದು ಅನುಕೂಲವು ಸಾಕಷ್ಟು ರೀತಿಯಾಗಿ ಒಳ್ಳೆಯ ಫಲವನ್ನು ಕೊಡುವಂಥ ಯೋಗಗಳಿರ್ತಕ್ಕಂಥದ್ದು. ಎಷ್ಟೋ ಸಮಯದಿಂದ ಮಾಡ್ತಾ ಇರುವಂಥ ಕೆಲಸ ಕಾರ್ಯದಲ್ಲಿರಬಹುದು ಅಥವಾ ವ್ಯವಹಾರಗಳಲ್ಲಿರಬಹುದು ಅಥವಾ ಕೆಲವಷ್ಟು ವಿಚಾರಗಳಲ್ಲಿರಬಹುದು, ಎಷ್ಟು ಯೋಚನೆ ಮಾಡಲಿ ಅಥವಾ ಎಷ್ಟು ಪ್ರಯತ್ನ ಪಟ್ಟರೂ ಆಗದೇ ಇರುವಂಥ ಎಲ್ಲ ಕಾರ್ಯವನ್ನು ಕೂಡ ಈ ಒಂದು ಸಂದರ್ಭದಿಂದ ಸಹಾಯ ಸಹಕಾರಗಳು ಅಯಾಚಿತವಾಗಿ ನೀವೇನೂ ನಿರೀಕ್ಷೆ ಮಾಡದೇನೆ ಆ ಸಹಾಯ ಸಹಕಾರಗಳನ್ನು ಅನುಭವಿಸುವಂಥ ಯೋಗ ಈ ಒಂದು ತಿಂಗಳಿನಲ್ಲಿರುತ್ತೆ. 4ನೇ ಸ್ಥಾನದಲ್ಲಿರ್ತಕ್ಕಂಥ ರವಿ, ಅದೇ ರೀತಿಯಾಗಿ ಶುಕ್ರ, ಬುಧ, ರಾಹು ಸಾಕಷ್ಟು ಒಳ್ಳೆಯ ಫಲವನ್ನು ಕೂಡ ಕೊಡುವಂಥ ಯೋಗಗಳಿರ್ತಕ್ಕಂಥದ್ದು. ಕರ್ಮಪತಿಯಾಗಿರ್ತಕ್ಕಂಥ ರವಿಯು ಸಾಕಷ್ಟು ಒಳ್ಳೆಯ ಫಲವನ್ನು ಕೊಡುವಂಥದ್ದು. ರಾಜಗ್ರಹನಾಗಿರೋದ್ರಿಂದಾಗಿ ರಾಜಕೀಯ ಸ್ಥಾನಮಾನಗಳು, ಅಧಿಕಾರದ ಯೋಗಗಳು ಎಲ್ಲ
ಅನುಕೂಲವಾಗಿ ಬರುವಂಥ ಲಕ್ಷಣಗಳು ಈ ಒಂದು ಸಂದರ್ಭದಲ್ಲಿರುತ್ತೆ. ದಾಖಲೆ ಪತ್ರಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಲ್ಲಿ ಹೆಚ್ಚಿಗೆ ಗಮನವನ್ನು ಕೊಡಬೇಕಾದ ಒಂದು ಅವಶ್ಯಕತೆಗಳು ಈ ಒಂದು ಸಂದರ್ಭದಲ್ಲಿರುತ್ತೆ. ಕೋರ್ಟು ಕಚೇರಿ ವ್ಯಾಜ್ಯಗಳಿಗೆ ಸಂಬಂಧಪಟ್ಟು ಮಾಡ್ತಾ ಇರುವಂಥ ಪ್ರಯತ್ನಗಳಿಗೆ ಎಷ್ಟು ಪ್ರಯತ್ನ ಮಾಡಿದರೂ ಆಗ್ತಾ ಇಲ್ಲ, ಎಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಆಗ್ತಾ ಇಲ್ಲ ಅಂತ ಹೇಳುವಂಥ ಮಾನಸಿಕವಾಗಿ ನೊಂದು ಬೆಂದು ನರಳಾಟದಲ್ಲಿದ್ದರೆ ಈ ಒಂದು ಸಂದರ್ಭದಲ್ಲಿ ಮಾಡುವಂಥ ಪ್ರಯತ್ನಕ್ಕೆ ಭಗವಂತನ ಒಂದು ದೈವಾನುಗ್ರಹವು ಕೂಡ ಪ್ರಧಾನವಾಗಿ ಬೇಕಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕಗಳನ್ನು ಮಾಡಿ ನೀವು ಆ ಪ್ರಸಾದಗಳನ್ನು ಸ್ವೀಕಾರ ಮಾಡಿ ಭಗವಂತನ ಒಂದು ರಕ್ಷೆ ಅನುಗ್ರಹವನ್ನು ಪ್ರತಿನಿತ್ಯ ಧಾರಣೆಯನ್ನು ಮಾಡುವುದರಿಂದಾಗಿ ಒಳ್ಳೆ ರೀತಿಯಾದಂಥ ಒಂದು ಪ್ರತಿಫಲವನ್ನು ಕೂಡ ಕಾಣುವಂಥ ಯೋಗಗಳಿರುತ್ತೆ. ಭಗವಂತನಲ್ಲಿ ಶರಣಾಗತಿ ಆಗೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ದೂರವಾಗುತ್ತೆ. ನೂತನವಾಗಿ ವಾಹನವನ್ನೇನಾದರೂ ಖರೀದಿ ಮಾಡಬೇಕು ಅಂತ ಹೇಳುವಂಥ ವಿಚಾರಗಳಲ್ಲಿದ್ದರೆ ವಾಹನದ ವಿಚಾರಗಳಲ್ಲಿ ಸ್ವಲ್ಪ ನಿಮಗೆ ಅಪಘಾತದ ವಿಚಾರಗಳಾಗಿರ್ಬೋದು ಅಥವಾ ವಾಹನಗಳು ಕೆಟ್ಟು ನಿಲ್ಲುವಂಥ ವಿಚಾರಕ್ಕೆ ಸಂಬಂಧಪಟ್ಟು ಹಣ ವ್ಯಯ ಆಗುವಂಥ ಸಾಧ್ಯತೆಯೂ ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. ಪಂಚಮ ಶನಿಯು ಮನಸ್ಸಿಗೆ ಗೊಂದಲಗಳನ್ನು ಟೆನ್ಷನ್ಗಳನ್ನು ಕೂಡ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಕೆಲವಷ್ಟು ಪರೀಕ್ಷೆಗಳನ್ನು ಕೂಡ ತಂದೊಡ್ಡುವಂಥ ಸಾಧ್ಯತೆಗಳಿರುತ್ತೆ. ಅಪವಾದದ ವಿಚಾರಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ನೀವು ಮಾಡದೇ ಇರುವಂಥ ವಿಚಾರದಲ್ಲಿಯೂ ನೀವು ಶಿಕ್ಷೆಯನ್ನು ಅನುಭವಿಸಬೇಕಾದಂಥ ಪ್ರಸಂಗಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಎದುರಿಸುವಂಥ ಸಾಧ್ಯತೆಗಳಿರುತ್ತೆ. ಅದೇ ರೀತಿ ಇನ್ನೊಬ್ಬರಿಗೆ ನೀವು ಸಾಲಗಳನ್ನು ಕೊಡಿಸುವಂಥದ್ದು, ಜಾಮೀನನ್ನು ಕೊಡುವಂಥ, ಸಾಕ್ಷಿಗಳನ್ನು ಮಾಡುವಂಥ ವಿಚಾರದಲ್ಲಿ ಸ್ವಲ್ಪ ಗಮನದಿಂದ ಮುಂದುವರಿಯಿರಿ. ಗೊತ್ತಿಲ್ಲದೆಯೋ ಅಥವಾ ಕೆಲವಷ್ಟು ಗಡಿಬಿಡಿಯಿಂದಾಗಿ ಮಾಡುವಂಥ ಕೆಲಸ ಕಾರ್ಯದಿಂದ ನಿಮಗೆ ತೊಂದರೆ ಆಗುವಂಥ ಸಾಧ್ಯತೆಗಳು ಕೂಡ ಇರೋದರಿಂದಾಗಿ ಸ್ವಲ್ಪ ಜಾಗ್ರತೆಯನ್ನು ಮುಂದುವರಿಬೇಕಾದಂಥ ಅವಶ್ಯಕತೆಗಳಿರುವಂಥದ್ದು. ಇನ್ನು ವಿವಾಹದ ವಿಚಾರಕ್ಕೆ ಸಂಬಂಧಪಟ್ಟು ಮಾಡ್ತಾ ಇರುವಂಥ ಪ್ರಯತ್ನಕ್ಕೂ ಕೂಡ ಶುಭ ಫಲಗಳು ಕಾಣುವಂಥ ಯೋಗಗಳಿದೆ. ವಿವಾಹದ ಆಲೋಚನೆಗೆ ಸರಿಯಾದಂಥ ಸಂಬಂಧಗಳು ಕೂಡ ಕೂಡಿ ಬರುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿ ಇರತಕ್ಕಂಥದ್ದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿಯೂ ಕೂಡ ಅಲ್ಪ ಸ್ವಲ್ಪ ವಾದ ವಿವಾದಗಳು ಬಂದರೂ ಕೂಡ ಸರಿಪಡಿಸಿಕೊಂಡು ಮುಂದುವರಿಯುವಂಥ ಯೋಗಗಳಿರುವಂಥದ್ದು. ಹೊರದೇಶದ ಪ್ರಯಾಣಗಳನ್ನು ಮಾಡುವಂಥದ್ದಾಗಿರ್ಬೋದು, ಹೊರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವಷ್ಟು ಕಂಪನಿಗಳಿಗೆ ಸಂಬಂಧಪಟ್ಟಿರುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವವರಿಗೂ ಶುಭ ಫಲಗಳಿದೆ. ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ವ್ಯಾಪಾರ ವ್ಯವಹಾರ ಉದ್ಯೋಗಗಳನ್ನು ಮಾಡುವವರಿಗೆ, ಕ್ರಯ ವಿಕ್ರಯಗಳನ್ನು ಮಾಡುವವರಿಗೂ ಕೂಡ ಶುಭ ಫಲಗಳಿದೆ. ನೂತನವಾಗಿ ಗೃಹಾರಂಭವನ್ನು ಮಾಡುವಂಥದ್ದಾಗಿರಬಹುದು, ಗೃಹ ಪ್ರವೇಶ ಆಗಿರಬಹುದು ಅಥವಾ ನೂತನವಾಗಿ ಭೂಮಿ ಖರೀದಿ ಮಾಡುವಂಥ ವಿಚಾರ ಎಲ್ಲವುದರಲ್ಲಿಯೂ ಕೂಡ ಶುಭ ಫಲವನ್ನು ಕಾಣುವಂಥ ಯೋಗಗಳು ಕುಜನ ರಿಲೇಟೆಡ್ ಆಗಿ ಬರುವುದರಿಂದಾಗಿ ಶುಭವನ್ನೇ ಅನುಭವಿಸುವಂಥ ಯೋಗಗಳು ಈ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅಷ್ಟಮದಲ್ಲಿರ್ತಕ್ಕಂಥ ಗುರುವು ಕಷ್ಟಗಳನ್ನು ಕೊಡ್ತಾನೆ, ಅದೇ ರೀತಿ ನಷ್ಟಗಳನ್ನು ಕೂಡ ಕೊಡುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿರೋದ್ರಿಂದ ಗುರುವಿನ ಆರಾಧನೆಯನ್ನು ಮಾಡೋದ್ರಿಂದ ಸಾಕಷ್ಟು ಗುರುವಿನ ಅನುಗ್ರಹವನ್ನು ಪಡೆಯುವುದರಿಂದಾಗಿ ಗುರುವಾರದ ದಿವಸ ಉಪವಾಸ ವ್ರತಗಳನ್ನು ಮಾಡುವುದರಿಂದಾಗಿ ಶುಭ ಫಲವನ್ನು ಕಾಣಬಹುದು. ಇರತಕ್ಕಂಥ ದೋಷ ಫಲಗಳು ಕಡಿಮೆ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಇರತಕ್ಕಂಥದ್ದು. ಅದೇ ರೀತಿ 10ನೇ ಸ್ಥಾನದಲ್ಲಿರ್ತಕ್ಕಂಥ ಕೇತುವು ನಿಮ್ಮ ಉದ್ಯೋಗದಲ್ಲಿ ವಿಘ್ನಗಳನ್ನು ತಂದೊಡ್ಡುವಂಥ ಸಾಧ್ಯತೆಗಳಿರುತ್ತೆ. ಎಲ್ಲ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ, ಏನೋ ಮಧ್ಯದಲ್ಲಿ ವಿಘ್ನಗಳು ಬರ್ತಾ ಇದೆ. ಅಂದ್ಕೊಂಡಿರುವಂಥ ಯಾವ ಕೆಲಸನೂ ಪರಿಪೂರ್ಣವಾಗಿ ಮುಗಿಸೋಕ್ಕಾಗ್ತಾ ಇಲ್ಲ, ಪರಿಪೂರ್ಣವಾಗಿ ಯಾವುದನ್ನೂ ಮುಗಿಸೋಕ್ಕಾಗದೇ ಇರುವಂಥ ಪರಿಸ್ಥಿತಿಯು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಈವರೆಗೆ ಆಗಿರ್ತಕ್ಕಂಥ ಅರ್ಧಂಬರ್ಧ ಕೆಲಸ ಕಾರ್ಯಗಳನ್ನು ಪೂರ್ತಿಗೊಳಿಸಿ ಹೊಸ ಕಾರ್ಯಗಳನ್ನು ಆರಂಭ ಮಾಡುವಾಗ ಸ್ವಲ್ಪ ದೈವಾನುಗ್ರಹ ಇರತಕ್ಕಂಥ ಸಮಯವನ್ನು ನೋಡಿಕೊಂಡು ಸರಿಯಾದಂಥ ಒಂದು ಮಾರ್ಗದರ್ಶನವನ್ನು ತಗೊಂಡು ಮುಂದುವರೆದರೆ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಶುಭ ಫಲವನ್ನೇ ಕಾಣುವಂಥ ಯೋಗಗಳಿರ್ತಕ್ಕಂಥದ್ದು. ಅದೇ ರೀತಿ ತಾಯಿಯ ಒಂದು ಆರೋಗ್ಯದಲ್ಲಿ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾದಂಥ ಅವಶ್ಯಕತೆಗಳಿರ್ತಕ್ಕಂಥದ್ದು. ಸಹೋದರರಿಂದ ಸಹಾಯ ಸಹಕಾರಗಳು ಸಿಗುವಂಥ ಯೋಗಗಳಿದೆ. ತಂದೆಯ ಆರೋಗ್ಯದಲ್ಲಿಯೂ ಕೂಡ ಹೆಚ್ಚಿಗೆ ಗಮನವನ್ನು ಕೊಡಬೇಕಾದಂಥ ಅವಶ್ಯಕತೆ ಇದೆ. ಮಾತಾ ಪಿತೃ ತಂದೆ ತಾಯಿಯ ಆರೋಗ್ಯದಲ್ಲಿ ಹೆಚ್ಚಿಗೆ ಗಮನವನ್ನು ಕೊಡಬೇಕಾದಂಥ ಒಂದು ಅವಶ್ಯಕತೆಗಳಿರುವಂಥದ್ದು. ಅವರ ಮನಸ್ಸನ್ನು ಪ್ರೀತಿಗೊಳಿಸಲಿಕ್ಕಿರುವಂಥ ಕಾರ್ಯಗಳನ್ನು ಮಾಡೋದ್ರಿಂದಾಗಿ ನಿಮ್ಮ ಸಕಲ ಸಂಕಷ್ಟಗಳು ನಿವಾರಣೆಯಾಗುತ್ತೆ. ಅದೇ ರೀತಿಯಾಗಿ ಒಳ್ಳೆಯ ಲಾಭಾಂಶಗಳು ಕೂಡ ನಿಮಗೆ ಈ ಒಂದು ಸಂದರ್ಭದಲ್ಲಿ ಸಿಗುವಂಥ ಯೋಗಗಳು ಈ ತಿಂಗಳ ಅಂತ್ಯಭಾಗದಲ್ಲಿರ್ತಕ್ಕಂಥದ್ದು. ನಡೀತಾ ಇರತಕ್ಕಂಥ ಅಥವಾ ಮಾಡ್ತಾ ಇರುವಂಥ ಉದ್ಯೋಗ ವ್ಯವಹಾರಗಳಲ್ಲಿ ಅಲ್ಪ ಸ್ವಲ್ಪ ವಿಘ್ನಗಳು ಬಂದರೂ ಸರಿದೂಗಿಸ್ಕೊಂಡು ಮುಂದೆ ಹೋಗುವಂಥ ಯೋಗಗಳು ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. ಸ್ವಲ್ಪ ಕೆಲವಷ್ಟು ಕೆಟ್ಟ ಅಭ್ಯಾಸಗಳಾಗಿರ್ಬಹುದು, ಕೆಲವಷ್ಟು ಅಭ್ಯಾಸಗಳು ಸನ್ಯಾಸಿಯನ್ನೇ ಕೆಡಿಸಿತ್ತು ಅಂತ ಹೇಳುವಂಥ ಕಥೆಗಳನ್ನು ನಾವು ಕೇಳ್ತೀವಿ. ಅಂತಂದರೆ ಅಷ್ಟು ಕೆಟ್ಟದಾಗಿರುತ್ತೆ ಅಂತ ಹೇಳುವಂಥದ್ದನ್ನು ಈ ಹಳೆಯ ಕೆಲವಷ್ಟು ಮಾತುಗಳು ಅದನ್ನು ನಮಗೆ
ನೆನಪಿಸುತ್ತೆ. ಅದೇ ರೀತಿಯಾಗಿ ನಮಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಕೂಡ ಕೊಡುತ್ತೆ. ಒಳ್ಳೆಯ ಸಹವಾಸ, ಸಹಾಯ ಸಹಕಾರಗಳನ್ನು ನಿರೀಕ್ಷೆಯನ್ನಿಟ್ಕೊಂಡು ಅದರಲ್ಲಿ ಮುಂದುವರಿರಿ. ಒಳ್ಳೆಯ ಒಂದು ಪ್ರತಿಫಲವನ್ನು ಕಾಣುವಂಥ ಯೋಗಗಳಿದೆ. ಒಳ್ಳೆಯ ಅವಕಾಶಗಳು ಕೂಡ ನಿಮಗೆ ಸಿಗುವಂಥ ಯೋಗಗಳಿದೆ. ನಿಮ್ಮ ಜೀವನದಲ್ಲಿ ಭಾಗ್ಯೋದಯವಾಗುವಂಥ ಒಂದು ಕಾಲಘಟ್ಟವೂ ಕೂಡ ಆಗಿರುವಂಥದ್ದು. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲಗಳು ನಿಮಗೆ ಸಿಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಶುಭಂ ಭೂಯಾತ್.